ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಜೊತೆಗೆ ಬೆಳೆದಂತಹ ನಿಷ್ಠಾವಂತ ಪತ್ರಕರ್ತ ಅಥವಾ ಆರ್ ಕನ್ನಡ ಇರ್ಬೋದು, ಸುವರ್ಣ ಇರ್ಬೋದು, ಇವೆಲ್ಲ ಚಾನೆಲ್ಗಳಲ್ಲಿ ಡಿಬೇಟ್ ಮಾಡಿದಂತಹ ಅನುಭವ ಇರುವಂತಹ ಹಿರಿಯ ಪತ್ರಕರ್ತ, ಹೀಗೆಲ್ಲ ಕರೆಸ್ಕೊಳ್ಳುವಂತಹ ವಸಂತ ಗಿಳಿಯಾರ್. ಇವತ್ತು ವಸಂತ ಗಿಳಿಯಾರ್ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿನ್ನೆ ದಿವಸ ವಸಂತ ಗಿಳಿಯಾರ್ ವಾಲ್ನಲ್ಲಿ, ಫೇಸ್ಬುಕ್ ವಾಲ್ನಲ್ಲಿ ಒಂದು ಪೋಸ್ಟ್ ನೋಡಲಿಕ್ಕೆ ಸಾಧ್ಯ ಆಯಿತು. ಏನು, ಒಂದು ದಿವಸದ ಮೊದಲು ವಸಂತ ಗಿಳಿಯಾರವರ ಜೊತೆಗೆ ಮಾತಾಡಿದಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಸಭ್ಯತನದ ಓರ್ವ ವ್ಯಕ್ತಿಯ ಅಸಭ್ಯ ವರ್ತನೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಆ ಒಂದು ಆಡಿಯೋ ತೋರಿಸ್ಕೊಳ್ತಾ ಇತ್ತು. ಸೊ ಆ ಒಂದು ಆಡಿಯೋದಲ್ಲಿ ಪ್ರತಿಯೊಂದು ಶಬ್ದಗಳನ್ನು ಗಮನಿಸ್ತಾ ಹೋದರೆ ಇದು ವಸಂತ ಗಿಳಿಯಾರ್ ಅಲ್ಲ ಅಂತ ಹೇಳೋದಕ್ಕೆ ಯಾವುದೇ ಪುರಾವೆಯನ್ನು ಹುಡುಕಬೇಕಾದಂತಹ ಅವಶ್ಯಕತೆ ಇಲ್ಲ. ಅದು ಖಂಡಿತವಾಗಿಯೂ ವಸಂತ ಗಿಳಿಯಾರ್ ಅವರ ವಾಯ್ಸ್. ಯಾಕಂತಂದರೆ ವಸಂತ ಗಿಳಿಯಾರ್ ಅವರ ವಾಯ್ಸನ್ನು 9 ಗಂಟೆಗೆ ಮೀಟ್ ಆಗೋಣ ಅಂತ ಫೇಸ್ಬುಕ್ಕಲ್ಲಿ ಲೈವ್ ಹಾಕ್ತಾ ಇದ್ದಂತಹ ಸಂದರ್ಭದಿಂದ ನಾನು ವಾಚ್ ಮಾಡ್ತಾ ಇರುವಂಥವನು. ವಸಂತ ಗಿಳಿಯಾರವರ ಬರಹಗಳನ್ನು ರವಿ ಬೆಳಗೆರೆಯ ಜೊತೆಗೆ ಬೆಳೆದು ನಿಂತಹ ಆ ಒಂದು ಸಂದರ್ಭದಿಂದ ಓದಿಕೊಂಡು ಬಂದವನಾದ ನನಗೆ ವಸಂತ ಗಿಳಿಯಾರವರ ಕೆಲವೊಂದು ಶಬ್ದಗಳನ್ನು ಗಮನಿಸೋದು ಅಷ್ಟು ಕಷ್ಟದ ವಿಷಯ ಖಂಡಿತ ಅಲ್ಲ. ಸೊ ಆ ಒಂದು ಕಾರಣಕ್ಕೆ ಎಲ್ಲ ಸ್ಪಷ್ಟತೆಯೊಂದಿಗೆ ನಿನ್ನೆ ದಿವಸ ನಾನು ವಿಡಿಯೋ ಮಾಡಿದ್ದೆ. ಇವಾಗ ಅದು ಫೇಕ್ ವಿಡಿಯೋ, ಅದು ಇದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಬರೆದ್ರೂ ಕೂಡ ವಾಯ್ಸ್ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಪುರಾವೆ ಕೊಡಿ, ಸಾಕ್ಷಿಗಳನ್ನು ಕೊಡಿ ಅಂತ ಏನಾದರೂ ವಸಂತ ಗಿಳಿಯಾರ್ ಅವರು ಕೇಳ್ಬೋದು. ನೋಡಿ, ಈ ಒಂದು ವಿಡಿಯೋವನ್ನು ವಸಂತ ಗಿಳಿಯಾರ್ ಅವರಿಗೆ ಕಳಿಸ್ಕೊಡಿ. ಯಾಕಂತ ಹೇಳಿದರೆ ಖ್ಯಾತ ಪತ್ರಕರ್ತರು, ಯಾಕಂತ ಹೇಳಿದರೆ ಅವರ ಕೆಲವೊಂದು ಬರವಣಿಗೆ ಇವಾಗ ಫ್ಯಾಕ್ಟನ್ನು ನಾವು ಮಾತಾಡಬೇಕು ಅಂದರೆ, ಈ ಒಂದು ಕಾಲ ಬಿಟ್ಟು ಒಂದು ಹಳೆಯ ಕಾಲದಲ್ಲಿ ವಸಂತ ಗಿಳಿಯಾರ್ ಅವರ ಆರ್ಟಿಕಲನ್ನು ನಾನು ಒಂದೂ ಬಿಡದೆ ಓದ್ತಾ ಇದ್ದವನು ನಾನು. ನನಗೆ ಗೊತ್ತಿದೆ ವಸಂತ ಗಿಳಿಯಾರ್ ಅವರ ಬರಹ ಎಂತಹದ್ದು, ಅಥವಾ ಆ ಒಂದು ಲೈವ್ ವೀಕ್ಷಕನಾಗಿ ನನಗೆ ಗೊತ್ತಿದೆ ವಸಂತ ಗಿಳಿಯಾರ್ ಅವರ ಶಬ್ದಗಳು ಯಾವ ರೀತಿಯಲ್ಲಿ ಹೊರಗಡೆ ಬರುತ್ತೆ, ಆ ಒಂದು ಪದಗುಂಚಗಳನ್ನು ಯಾವ ರೀತಿಯಲ್ಲಿ ಬಿಡಿ ಬಿಡಿಯಾಗಿ ಬೆಳೆಸಿ ಹೇಳ್ತಾರೆ, ಅವರ ಆ ಒಂದು ಶಬ್ದದಲ್ಲಿರುವಂತಹ ಆ ಒಂದು ಸೌಂಡ್ ಏನು ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಶಬ್ದಗಳು ಮಾರ್ಪಾಡಾಗುವುದು ಅಥವಾ ನಂಬರ್ಗಳು ಬದಲಾವಣೆ ಆಗುವುದು ನೋ ಮ್ಯಾಟರ್. ಸೊ ಈ ಒಂದು ವಾಯ್ಸಲ್ಲಿ ಮಾತಾಡಿರುವುದು ಕ್ರಿಸ್ಟಲ್ ಕ್ಲಿಯರ್ ಆಗಿ ವಸಂತ ಗಿಳಿಯಾರ್ ಅವರೇ ಮಾತಾಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಗಳೇ ನಮ್ಮಲ್ಲಿದೆ. ಇನ್ನು ಏನು ನೋಡಿ, ನನ್ನ ನಂಬರಿಂದ ಕಾಲ್ ಹೋಗಿಲ್ಲ ಅಂತ ವಸಂತ ಗಿಳಿಯಾರ್ ಹೇಳ್ಬೋದು. ಆದರೆ ವಸಂತ ಗಿಳಿಯಾರ್ ಅವರು ಇದುವರೆಗೂ ಆ ನಂಬರಿಗೆ ಎಷ್ಟು ಬಾರಿ ಕಾಲ್ ಮಾಡಿದ್ದಾರೆ, ಎಷ್ಟು ಬಾರಿ ಮಾತಾಡಿದ್ದಾರೆ. ಆದರೆ ಕೊನೆಯ ಬಾರಿ ಮಾತಾಡಿರುವಂಥದ್ದು ಮಾತ್ರ ವಸಂತ ಗಿಳಿಯಾರ್ ಅಲ್ಲ ಎನ್ನುವುದಕ್ಕೆ ಪುರಾವೆ ಬೇಕಾ? ಸೊ ಇವತ್ತು ನೋಡಿ, ಈ ಒಂದು ವಿಡಿಯೋದಲ್ಲಿ ನಿನ್ನೆ ದಿವಸ ನಾನು ಮಾಡಿದಂತಹ ವಿಡಿಯೋಗೆ ಏಜೆಂಟ್ ಎನ್ನುವಂತಹ ಹೆಸರನ್ನು ಬಳಸಿಕೊಂಡು ಆತ ವಾಲ್ನಲ್ಲಿ ಬರ್ಕೊಂಡಿದ್ದ ಆ ಒಂದು ಕಾರಣಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ. ನೋಡಿ, ಮೇ ಬಿ ನೀವು ಹೇಳ್ಬೋದು, ನಿರಾಧಾರಿತವಾಗಿ ಯಾಕೋ ವಿಡಿಯೋ ಮಾಡ್ತೀಯಾ, ಯಾರೋ ಕಳಿಸ್ಕೊಟ್ರು ಅಂತ ಹೇಳ್ಕೊಂಡು ಯಾಕೋ ವಿಡಿಯೋ ಮಾಡ್ತೀಯಾ? ಸೊ ಅಲ್ಲ, ಎಲ್ಲ ಸಾಕ್ಷಿಗಳನ್ನು ಹಿಡ್ಕೊಂಡೇ ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ, ಸೋಷಿಯಲ್ ಮೀಡಿಯಾ ಅಂತ ಹೇಳುವಾಗ ಫೇಕ್ಗಳು ಸುಮಾರು ಬರ್ತವೆ. ಇವಾಗ ನೋಡಿ, ನನ್ನ ಇದೇ ಫೋಟೋವನ್ನು ಹಿಡ್ಕೊಂಡು ನಿಮಗೆ ನಾನೇ ಮಾತಾಡಿದ ರೀತಿಯಲ್ಲಿ ಹಲವು ವಿಚಾರಗಳನ್ನು ಮಾಡ್ಬೋದು, ಆಯಿತಾ? ಸೊ ಅದಕ್ಕೆ ಯಾವುದೇ ತೊಂದರೆ ಇಲ್ಲ, ಎಲ್ರಿಗೂ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಆದರೆ ಅದರಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಕೆಲವೊಂದು ಕಾಣಿಸುತ್ತೆ. ಸ್ಪಷ್ಟತೆ, ನಾನು ವಿಡಿಯೋದಲ್ಲಿ ಹೇಗೆ ಬೇಕಾದರೂ ನನ್ನನ್ನು ಇವಾಗ ಏನು ವಸ್ತ್ರವೇ ಇಲ್ಲದಾಗೆ ನನ್ನನ್ನು ಡ್ಯಾನ್ಸ್ ಮಾಡಿಸ್ಬೋದು, ನನ್ನ ಶಬ್ದವನ್ನು ನಕಲು ಮಾಡ್ಬೋದು. ಆದರೆ ಅದರಲ್ಲೂ ಕೂಡ ಒಂದು ಸತ್ಯತೆ ಇರುತ್ತೆ, ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿ ಈ ಒಂದು ವಾಯ್ಸನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಯಾರು ಕೂಡ ಅಂದ್ಕೋಬೇಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದು ನಂದಲ್ಲ ಅಂತ ಹೇಳಿದ ಮಾತ್ರಕ್ಕೆ ಇದು ನನ್ನದೇ ಆಗೋದಿಲ್ಲ, ಹಾಗೆ ಏನೂ ಇಲ್ಲ. ನೋಡಿ, ಏನು ನಿನ್ನೆ ದಿವಸ ಒಂದು ವಾಯ್ಸ್ ಬಂದಿದೆ, ಆ ಒಂದು ಮೊಬೈಲಿಗೆ ಅದೇ ಒಂದು ನಂಬರಿಂದ ಹಲವು ಬಾರಿ ಕಾಲ್ಗಳು ಬಂದಿದೆ, ಹಲವು ಬಾರಿ ಡಿಸ್ಕಸ್ಗಳನ್ನು ಮಾಡಿದ್ದಾರೆ, ಅವರು ಮಾತಾಡಿದ್ದಾರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟು. ಸೊ ಆ ಒಂದು ಕಾರಣಕ್ಕೆ ಇದು ಕೊನೆಯ ಕಾಲ್ ಕೂಡ ಆಗಿರ್ಬೋದು ಆ ಒಂದು ನಂಬರಿಂದ. ಆದರೂ ಕೂಡ ಆ ಒಂದು ರೆಕಾರ್ಡನ್ನು ನಿನ್ನೆ ದಿವಸ ನೀವು ನಮ್ಮ ವಿಡಿಯೋದಲ್ಲಿ ಕೇಳಿರ್ತೀರಾ. ಖಂಡಿತವಾಗಿಯೂ ಇದು ವಸಂತ ಗಿಳಿಯಾರ್ ಅವರ ವಾಯ್ಸೇ ಆಗಿದೆ. ಸೊ ಏನದು ನಿನ್ನೆ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಒಮ್ಮೆ ಗಮನಿಸ್ತಾ ಹೋಗೋಣ. ಬುರುಡೆ ಗ್ಯಾಂಗ್ರಿಂಗ್ ಪೆಕ್ರಗಳು ನನ್ನದು ಅಂತ, ಅದು ಏನು ವರ್ಡ್ ಅಂತ ನನಗೆ ಒಂದು ರೀತಿಯಲ್ಲಿ ಪದಗುಂಚದಲ್ಲಿ ಇಲ್ಲದಂತಹ ಕೆಲವೊಂದು ಪದಗಳು ನೋಡಿ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಅವರ ಕೆಲವೊಂದು ಪದಗಳ ವಿನ್ಯಾಸಗಳು ಈ ಮೊದಲೇ ನಾನು ಗಮನಿಸಿದಂಥದ್ದು. ಬುರುಡೆ ಗ್ಯಾಂಗ್ರೀನ್ ಪೆಕ್ರಗಳು ಅಂದರೆ ಏನು? ಪೆದ್ದರು ಅಂತ ಕಾಣಿಸುತ್ತೆ. ನನ್ನದು ಅಂತ ಯಾರದೋ ಫೇಕ್ ವಾಯ್ಸ್ ಓಡಿಸ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಜವಾಗ್ಲೂ. ಮಾತಾಡೋ ದಮ್ಮಿದ್ರೆ ನೋಡಿ, ನಾನಿವತ್ತು ಏನಾದರೂ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದರೆ ಅದನ್ನು ನಾನು ಮಾತಾಡಿದ್ದೇನೆ ಅಂತ ಹೇಳುವಂತಹ ದಮ್ಮು, ಆ ಒಂದು ದೌಲತ್ತು ನನ್ನ ಹತ್ರ ಖಂಡಿತ ಇರುತ್ತೆ. ಆದರೆ
ಈ ವ್ಯಕ್ತಿ ನೋಡಿ ಆತ ಮಾತಾಡೋ ಧೈರ್ಯ ಇದೆ, ಆದರೆ ಅದು ನನ್ನದಲ್ಲ. ನಾವು ಹಲವು ಬಾರಿ ನೋಡಿ, ನಾನು ಗಮನಿಸಿದಷ್ಟು ಈ ಒಂದು ಅಕೌಂಟನ್ನು ಬೇರೆ ಯಾರು ಗಮನಿಸಿರೋಗಿದೆ ಸಾಧ್ಯನೇ ಇಲ್ಲ. ಒಮ್ಮೆ ಭಾಸ್ಕರ್ ಪ್ರಸಾದ್ ಅವರು ಒಂದು ಬೆದರಿಕೆಯನ್ನೇ ಹಾಕಿದರು. ಡಿಟಾಕ್ಸ್ ದಿನೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿದಂತಹ ಬರೆದಂತಹ ಒಂದು ಆರ್ಟಿಕಲ್ ಬಗ್ಗೆ ಭಾಸ್ಕರ್ ಪ್ರಸಾದ್ ಅವರು ಮಾತಾಡಿದರು. ನನ್ನ ಅಣ್ಣನ ಬಗ್ಗೆ ಮಾತಾಡೋದಕ್ಕೆ ನಿನಗೆಷ್ಟೋ ಧೈರ್ಯ, ನಿಮಗೆ ಏನಾದರೂ ಮಾಧ್ಯಮ ದ್ವೇಷ ಏನಾದರೂ ಇದ್ದರೆ ನೀವು ಆ ರೀತಿಯೇ ಮಾಡ್ಕೊಳ್ಳಿ, ಆದರೆ ನನ್ನ ಅಣ್ಣನನ್ನು ಮುಟ್ಟೋದಕ್ಕೆ ಅಥವಾ ವಿಚಾರಿಸ್ಕೊಳ್ಳೋದಕ್ಕೆ ನೀನು ಯಾರು? ಮರ್ಯಾದೆಯಿಂದ ಆ ಒಂದು ಪೋಸ್ಟನ್ನು ಡಿಲೀಟ್ ಮಾಡು, ಇಲ್ಲ ಅಂತಿದ್ರೆ ಪರಿಣಾಮವನ್ನು ಎದುರಿಸ್ತೀಯ ಅಂತ ವಿಡಿಯೋ ಮುಖಾಂತರ ಬೆದರಿಕೆ ಹಾಕಿದರು. ಆ ಒಂದು ಬೆದರಿಕೆಗೆ ಆತ ಪೋಸ್ಟನ್ನೇ ಡಿಲೀಟ್ ಮಾಡಿ ಓಡಿ ಹೋಗಿದ್ದ. ಸೊ ಇವಾಗ ಅಂತಹದೇ ವಿಚಾರ ಆಗಿದೆ ಇದು ಕೂಡ. ಏನೋ ಮಾತಾಡಿಬಿಟ್ಟಿದ್ದೇನೆ, ತನ್ನ ಬಾಯಿಂದ ಒಳ್ಳೆ ಪದ ವಿನ್ಯಾಸಗಳು ಬಂದಿದೆ, ಹೇಗೆ ಅದನ್ನು ಮರೆಮಾಚೋದು? ಜನಸಾಮಾನ್ಯರು ನಾನೇನೋ ದೊಡ್ಡ ಗಣ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನಾನು ಗಣ ಅಲ್ಲ, ನಾನು ಹೆಗ್ಗಣ ಅಂತ ಹೇಗೆ ಇವಾಗ ಜನರ ಮುಂದೆ ಮುಖ ತೋರಿಸೋದು ಅಂತ ಆತನಿಗೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಈ ಒಂದು ಇದನ್ನು ಬರಿತಾ ಇರುವಂಥದ್ದು ನೋಡಿ, ಯಾರದು ಫೇಕ್ ವಾಯ್ಸನ್ನು ಓಡಿಸ್ತಾ ಇದ್ದಾರೆ, ಮತ್ತಿದು ಅವರೇ ಬೇಕು ಅಂತ ಕ್ರಿಯೇಟ್ ಮಾಡಿರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದ್ಯಾವುದೋ ಕಳ್ಳ ಏಜೆಂಟ್ ಅಂತ. ನಮಸ್ಕಾರ, ಇದು ನನ್ನನ್ನೇ ಹೇಳಿರುವಂಥದ್ದು, ಅಭಿಮಾನ ಇದೆ, ಅದು ಏನೇ ಹೇಳ್ಕೊಳ್ಳಿ ಪರವಾಗಿಲ್ಲ. ನೋಡಿ, ಕಳ್ಳ ಏಜೆಂಟೋ, ಸುಳ್ಳ ಏಜೆಂಟೋ, ಮಳ್ಳ ಏಜೆಂಟೋ ಏನೋ ಹೇಳ್ಕೊಳ್ಳಿ, ಇದಂತೂ ನನ್ನ ಒರಿಜಿನಲ್ ಹೆಸರಂತೂ ಖಂಡಿತ ಅಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಜನತಾ ಏಜೆಂಟ್ ಎನ್ನುವಂಥದ್ದು ಇದೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗೆ ನಾನು ಬಳಸಿಕೊಂಡಂತಹ ಒಂದು ನೋಡಿ, ಇವರು ನಮ್ಮ ವಸಂತ ಗಿಳಿಯಾರವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಬ್ಲಿಕ್ ಮಿರರ್ ಅಂತ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ನಮ್ಮದು ಜನತಾ ಏಜೆಂಟ್ ಅಂತ ನಾವು ಮಾಡ್ಕೊಂಡಿರೋದು, ಆಯಿತಾ. ಸೊ ಏನು ಕಳ್ಳ ಏಜೆಂಟ್ ಅಂತನೂ ಅಲ್ಲ, ಕಳ್ಳ ಏಜೆಂಟ್ ಅಂತ ಹಾಕಿರೋದು. ಕಳ್ಳ ಏಜೆಂಟ್ ಅನ್ನೋ ಭಿಕ್ಷಾ ಪಾತ್ರ ಚಾನಲ್ ಅವನು ಸುಳ್ಳನ್ನೇ ಬೊಗಳ್ತಾ ಇದ್ದಾನೆ. ಅವನ ಮೇಲೆ ಮತ್ತು ಸುಳ್ಳನ್ನು ಹರಡ್ತಾ ಇರೋ ಎಲ್ಲರ ಮೇಲೂ ದೂರನ್ನು ದಾಖಲಿಸಲಿದ್ದೇನೆ, ವಸಂತ ಗಿಳಿಯಾರ್ ಅಂತ ಬರ್ಕೊಂಡಿರುವಂಥದ್ದು. ಸೊ ದಿಸ್ ಈಸ್ ನೋ ಮ್ಯಾಟರ್, ಆಯಿತಾ. ಯಾಕಂತ ಹೇಳಿದರೆ ಪುರಾವೆಗಳನ್ನು ಅಷ್ಟು ಬೇಗ ನಾಶ ಮಾಡೋದಕ್ಕೆ ಆಗೋದಿಲ್ಲ. ನೀವು ಯಾವುದೋ ನಂಬರಿಂದ ಕಾಲ್ ಮಾಡಿದ್ರಿ ಅನ್ನುವಂತಹ ಮಾತ್ರಕ್ಕೆ ಅದು ಸುಳ್ಳು ಅಂತ ಆಗೋದಿಲ್ಲ, ಆಯಿತಾ. ಅದೊಂದು ಭ್ರಮೆ, ನಿಮ್ಮಲ್ಲಿರುವಂತಹ ಭ್ರಮೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೂಪುರೇಷೆಗಳು ಸಿದ್ಧ ಆಗಿದೆ. ವೆಲ್ಕಮ್, ನಿಮ್ಮನ್ನು ನಾವು ಕಾಯ್ತಾ ಇದ್ದೇವೆ. ಓಕೆ, ನಾವು ಮಾಡಿದಂತಹ ವಿಡಿಯೋಗೆ ಸಂಬಂಧಪಟ್ಟು ಮಾತ್ರ ಹೇಳ್ತಾ ಇದ್ದೇನೆ, ಇನ್ನು ಯಾರದೋ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಯಾಕಂತಂದರೆ ಯಾವುದೇ ಪುರಾವೆ ದಾಖಲೆಗಳು ಇಲ್ಲದೆ ನಾವು ಯಾವುದೇ ವಿಡಿಯೋಗಳನ್ನು ಮಾಡಲ್ಲ. ಓಕೆ, ನೋಡಿ, ನಿನ್ನೆ ವಸಂತ ಗಿಳಿಯಾರ್ ಅವರು ಮಾತಾಡಿದಂತಹ ವಿಡಿಯೋವನ್ನು ಕೂಡ ನಮ್ಮ ವಿಡಿಯೋದಲ್ಲಿ ಹಾಕಿದೆ. ಯಾಕಂತ ಹೇಳಿದರೆ ಅವ್ರು ಏನು ಹೇಳಿದರು ಅದನ್ನು ಕೂಡ ನೀವು ಕೇಳಬೇಕು. ನಂತರ ಜನರಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅದನ್ನು ಕೂಡ ನೀವು ಕೇಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ಆ ಒಂದು ವಿಡಿಯೋನ ಮಾಡಿರುವಂಥದ್ದು. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್, ವಸಂತ ಗಿಳಿಯಾರ್ ಅವರ ಕಂಟೆಂಟು ಒಳ್ಳೆ ರೀತಿಯಲ್ಲಿ ಪವರ್ಫುಲ್ ಆಗಿದೆ, ಗೊತ್ತಾ. ಸೋಷಿಯಲ್ ಮೀಡಿಯಾ ಒಳ್ಳೆ ರೀತಿಯಲ್ಲಿ ಬಿಸಿ ಚರ್ಚೆಯಾಗಿ ಅದನ್ನು ನೋಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಕೂಡ ವಸಂತ ಗಿಳಿಯಾರ್ ಅವರನ್ನು ನಾನೊಂದು ಟಾಪಿಕ್ ಆಗಿ ತಗೊಳ್ತೇನೆ ಅಷ್ಟೇ. ಇವತ್ತು ಕೂಡ ಈ ಒಂದು ವಿಡಿಯೋ ಕೂಡ ನನ್ನ ಕಂಟೆಂಟಿನ ಭಾಗವಾಗಿ ನಾನು ಮಾಡಿರುವಂಥದ್ದು. ಸೊ ಏನಿದ್ರೂ ಕೂಡ ಮುಂದಿನ ಫೇಸ್ಬುಕ್ ವಾಲ್ನಲ್ಲಿ ಅವರು ಬರ್ಕೊಳ್ಳುವಂತಹ ಆ ಒಂದು ಬರವಣಿಗೆಯಾಗಿ ಕಾಯ್ತಾ ಇರ್ತೇನೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.